ದೇವರು ಮೆಚ್ತಾನೆ. ವಸ್ತುವಿನ ಬೆಲೆ ಕೊಳ್ಳುವುದಕ್ಕೆ ಮುಂಚೆ ತಿಳಿದುಕೊಳ್ತೇವೆ, ಮನುಷ್ಯನ ಬೆಲೆ ಕಳೆದುಕೊಂಡ ಮೇಲೆ ತಿಳ್ಕೊಳ್ತೇವೆ. ಜಗಳವಾಡದಿರುವ ಸಂಬಂಧಕ್ಕಿಂತ ಎಷ್ಟೇ ಜಗಳವಾಡಿದ್ರೂ ಬೇರೆ ಆಗದಿರುವ ಸಂಬಂಧ ಸಿಕ್ಕರೆ ಒಂದು ವರ ಸಿಕ್ಕಿದಂತೆ. ಬದುಕು ಇರೋದು ಬದುಕೋಕೆ, ಆಗಿರೋದನ್ನು ನೆನೆದು ಕೊರಗುವುದಕ್ಕಲ್ಲ. ಕಣ್ಣಿಗೆ ಕಾಣುವ ಮನುಷ್ಯನನ್ನೇ ಗೌರವಿಸದಿದ್ರೆ ಕಾಣದ ದೇವರಿಗೆ ಕೈ ಮುಗಿದು ಬೇಡಿದ್ರೇನು ಫಲ? ನಗುವಾಗ ನೋವಿನ ದಿನಗಳನ್ನು ಮರಿಬಹುದು, ಆದ್ರೆ ಅಳುವಾಗ ಸಂತಸದ ದಿನಗಳನ್ನ ಮರೆಯಲಾಗದು. ಯಾಕಂದ್ರೆ ಸಂತಸದ ದಿನಗಳು ಮತ್ತೆ ಮತ್ತೆ ಮರುಕಳಿಸೋದಿಲ್ಲ, ನೋವಿನ ದಿನಗಳು ಅಷ್ಟು ಸುಲಭವಾಗಿ ಹಿಂತಿರುಗೋದಿಲ್ಲ. ಕೆಳಗೆ ಬಿದ್ದರೆ ಒಡೆದು ಹೋಗುವ ಫೋನ್ಗೆ ಬಹಳ ಬೆಲೆ ಕೊಡ್ತೇವೆ, ಅದೇ ತರ ಜೀವನ ಪರ್ಯಂತ ನಮ್ಮ ಜೊತೆ ಇರುವ ಸಂಬಂಧಗಳಿಗೆ ಇನ್ನೆಷ್ಟು ಬೆಲೆ ಕೊಡಬೇಕು. ಚಿಕ್ಕ ಪುಟ್ಟ ಕಾರಣಗಳಿಂದ ಸಂಬಂಧಗಳನ್ನು ದೂರ ಮಾಡ್ಕೋಬೇಡಿ. ನೋವು ಮನುಷ್ಯನನ್ನ ಬದಲಾಯಿಸ್ತದೆ, ಕೆಲವರನ್ನು ಮೌನವಾಗಿಸ್ತದೆ, ಕೆಲವರನ್ನು ಗಟ್ಟಿಯಾಗಿಸ್ತದೆ. ರಕ್ತದಾನ ಮಾಡಿದ್ರೆ ಒಬ್ರಿಗೆ ಒಳ್ಳೇದಾಗುತ್ತೆ, ನೇತ್ರದಾನ ಮಾಡಿದ್ರೆ ಇಬ್ಬರಿಗೆ ಒಳ್ಳೇದಾಗುತ್ತೆ, ಅನ್ನದಾನ ಮಾಡಿದ್ರೆ 100 ಜನಕ್ಕೆ ಒಳ್ಳೇದಾಗುತ್ತೆ, ವಿದ್ಯಾದಾನ ಮಾಡಿದ್ರೆ ಸಹಸ್ರಾರು ಜನಕ್ಕೆ ಒಳ್ಳೇದಾಗುತ್ತೆ. ಆದ್ರೆ ಇಡೀ ದೇಶಕ್ಕೆ ಒಳ್ಳೇದಾಗಬೇಕು ಅಂದ್ರೆ ಮತದಾನ ಮಾಡಬೇಕು.